ಹೊಸ ಟೀಮು, ಹೊಸ ಜೆರ್ಸಿ, ಹೊಸ ನೇಮು ಅಂತ ಹೇಳಿ, ಹೊಸ ಅಧ್ಯಾಯ ಅಂತ ಎಲ್ಲ ಹೇಳಿ, ಸೊ ಹಳೆ ಸಂಪ್ರದಾಯನೇ ಕಂಟಿನ್ಯೂ ಮಾಡ್ತಿದ್ದೀರಾ. ಒಳ್ಳೇದಾಗಲಿ RCB ಟೀಮ್ಗೆ ಮುಂದೆಗೆ. ಸೊ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್. ದಿಸ್ ಈಸ್ ಮಿಸ್ ಸಂತು ಬ್ಲಾಗ್ಸ್. ಮ್ಯಾಚ್ ಬಗ್ಗೆ ಮಾತಾಡೋದು ಏನೂ ಇಲ್ಲ. ಸೊ RCB ಫಸ್ಟ್ ಮ್ಯಾಚ್ ದೇವ್ರಿಗೆ ಕೊಟ್ಟಿದೆ. ಎಲ್ಲರೂ ಅಂದ್ಕೊಂಡಿರ್ತೀರ ಫಸ್ಟ್ ಮ್ಯಾಚ್ ಆದರೂ ವಿನ್ ಆಗುತ್ತೆ ಈ ಸತಿ ಅಂತ. ಏನಿಲ್ಲ, ಪರ್ಫಾರ್ಮೆನ್ಸೇ ಇಲ್ಲ ಯಾರ್ದು. ಬ್ಯಾಟಿಂಗ್ ಮಿಡಿಲ್ ಆರ್ಡರ್ ಅಂತೂ ಗೋವಿಂದ. ಸೊ ಲೋ ಆರ್ಡರ್ ಅಂತೂ ಚೆನ್ನಾಗಿ ಆಡಿದ್ರು, ಪರವಾಗಿಲ್ಲ, ಅವ್ರನ್ನ ಒಪ್ಕೋಬೇಕು. ಅನುಜ್ ರಾವತ್ ಮತ್ತು ದಿನೇಶ್ ಕಾರ್ತಿಕ್ ಚೆನ್ನಾಗಿ ಆಡಿ ಒಂದು ಸ್ಕೋರ್ನ ಮರ್ಯಾದೆ ಉಳಿಸೋ ತನಕ ಹೋಗಿ ತೊಗೊಂಡೋಗಿ ಒಂದು ಒಳ್ಳೆ ಸ್ಕೋರ್ ಕೊಟ್ಟರು ಗುರು ಬೌಲರ್ಸ್ಗೆ. ಬೌಲರ್ಸ್ ಆದರೂ ವಿನ್ ಮಾಡಿಕೊಡ್ತಾರೆ ಅಂತ ನಾವು ವೆಯ್ಟ್ ಮಾಡ್ತಿದ್ವಿ. ಬೌಲರ್ಸ್ಗಂತೂ ನಮಸ್ಕಾರ ಗುರು, ಎಂಥ ಬೌಲಿಂಗ್ ಮಾಡಿದ್ರಿ. ಒಂದು ಒಳ್ಳೆ ಲೆಂತಲ್ಲಿ ಬೌಲಿಂಗ್ ಮಾಡೋಕ್ಕೆ ಬರಲ್ಲ, ಯಾರ್ಕರ್ ಮಾಡೋಕ್ಕೆ ಬರಲ್ಲ ಅಂದರೆ 150 145 ಬೌಲಿಂಗ್ ಮಾಡಿ ಏನು ಪ್ರಯೋಜನ ಹೇಳಿ. ಸೊ ಅಟ್ಲೀಸ್ಟ್ ನೀವು ಮೀಡಿಯಂ ಫೇಸರ್ ಆಗಿದ್ರೂ ಒಂದು ಲೆಂತಲ್ಲಿ ಬೌಲ್ ಹಾಕಿದ್ರೆ ವಿಕೆಟ್ಸ್ ಬರುತ್ತೆ, ಒಂದು ಯಾರ್ಕರ್ ಹಾಕಿದ್ರೆ ವಿಕೆಟ್ಸ್ ಬರುತ್ತೆ. ಅದು ಮಾಡೋಕ್ಕೆ ಬರಲ್ಲ ಅಂದರೆ ಅಲ್ಜಾರಿ ಜೋಸೆಫನ್ನ ನಿಮ್ಗೊಂದು ನಮಸ್ಕಾರ. ನಿಮ್ಗೆ ಕೊಟ್ಟಿರೋ 11 ಕೋಟಿ ತೊಗೊಂಡೋಗ್ಬಿಟ್ಟು ತಿರುಪತಿ ಉಂಡಿಯಲ್ಲಿ ಹಾಕಿದ್ರೆ RCBಗೆ ಹಿಡ್ದಿರೋ ದರಿದ್ರ ಆದರೂ ಕಡಿಮೆ ಆಗುತ್ತೆ, ಮತ್ತು ಮ್ಯಾಚಸ್ ಆದರೂ ಗೆಲ್ತೀವಿ ನಾವು. ಏನಕ್ಕಾದ್ರೂ ಪ್ರತಿಯೊಂದು ಬಾಲು ಬೌನ್ಸರು, ಅದು ಏನಕ್ಕೆ ಬೌನ್ಸರ್ ಆಗ್ತಿದ್ರು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಒಂದು 2-3 ಬಾಲ್ ಹಾಕಿದ್ರಪ್ಪ ಬೌನ್ಸರು, ಏನೋ ರನ್ ಹೋಗ್ತಿತ್ತು, 6 or 4 ಬೌಂಡ್ರಿ ಹೊಡಿತಿದ್ರು. ಸೊ ನೆಕ್ಸ್ಟ್ ಬಾಲ್ ಆದರೂ ಚೇಂಜ್ ಮಾಡಿ ಏನೋ ಒಂದು ಮಾಡಬೇಕಲ್ಲ. ಪ್ರತಿಯೊಂದು ಬೌಲು ಬೌನ್ಸರ್ ಹಾಕೋದು, ವೈಡ್ ಹಾಕೋದು, ಸೊ ಇಲ್ಲಾಂದರೆ ಬ್ಯಾಟ್ಗೆ ಹಾಕೋದು, ಇದೇ ಆಗಿತ್ತು ಎಲ್ಲರೂ. ನಮ್ಮ ಅಲ್ಜಾರಿ ಜೋಸೆಫನ್ನ ಅಂತೂ ಪ್ರತಿಯೊಂದು ಬಾಲು ಬೌನ್ಸರೇ ಆಗ್ತಿದ್ರು, ಸಿರಾಜು ಬೌನ್ಸರೇ ಆಗ್ತಿದ್ರು, ಕ್ಯಾಮ್ರನ್ ಗ್ರೀನು ಬೌನ್ಸರೇ ಆಗ್ತಿದ್ರು. ಏನಾದರೂ ನಮ್ಮ RCB ಮ್ಯಾನೇಜ್ಮೆಂಟ್ ಏನಾದರೂ ಹೇಳ್ಬಿಟ್ಟಿದೇನೋ, ಸೊ ಈ ಸೀಸನ್ನು ನಿಮ್ಮ ಪ್ರತಿಯೊಂದು ಓವರ್ಗೆ 2 ಬೌನ್ಸರ್ ಆಗ್ಬೋದು ಅಂತ. ಸೊ ಅದಕ್ಕೆ ಪ್ರತಿಯೊಬ್ಬರು ಬೌನ್ಸರೇ ಆಗ್ತಿದ್ರು. ನಮಸ್ಕಾರ. ಸೊ ಬೌನ್ಸರೇ ಹಾಕ್ಕೊಂಡು ಯಾವ ಥರ ಕಪ್ ಗೆಲ್ತೀರಿ ಅಂತ ನಾವು ನೋಡ್ತೀವಿ ಮುಂದೆಗೆ. ಈ ಥರ ಒಂದು ಬೌಲಿಂಗ್ ಪ್ಲೇಯರ್ಸ್ನ ಇಟ್ಕೊಂಡು ನಿಜ ಗೊತ್ತಿಲ್ಲ ಗುರು ಏನು ಮಾಡ್ತಾರೆ ಅಂತ. ಸೊ ಫಸ್ಟು RCB ಬ್ಯಾಟಿಂಗ್ ಚೂಸ್ ಮಾಡಿಕೊಂಡು ಟಾಸಲ್ಲಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ಸೊ RCB ಏನಾದರೂ ಟಾಸ್ ವಿನ್ ಆದರೆ ಸೊ ಫಸ್ಟ್ ಬೌಲಿಂಗ್ ತೊಗೊಂಡು ಚೇಸ್ ಮಾಡಲಿ. ನಮ್ಮ ಬೌಲರ್ಸು ಡೆತ್ ಓವರಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡೋದಿಲ್ಲ. ಸೊ ಆಮೇಲೆ ಫಸ್ಟ್ ಚೇಸಿಂಗ್ ಆದರೂ ಮಾಡಿದ್ರೆ ಒಂದು ಒಳ್ಳೆ ಬ್ಯಾಟರ್ಸ್ ಇದ್ದಾರೆ, ಚೇಸ್ ಮಾಡ್ತಾರೆ ಅಂತ ನಾವು ಅನ್ಕೊತಿದ್ವಿ. ಬಟ್ ನಮ್ಮ ಪ್ಯಾಪ್ ಡು ಪ್ಲೇಸಿಸ್ ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಚೂಸ್ ಮಾಡಿಕೊಂಡ್ರು. ಫಸ್ಟು ಚೆನ್ನಾಗಿ ಆಡಿದ್ರು ಪವರ್ ಪ್ಲೇಯಲ್ಲಿ. ಸೊ ಪ್ಯಾಪ್ ಡು ಪ್ಲೇಸಿಸ್ ಫಾಸ್ಟಾಗಿ ಆಡಿದ್ರು, ಬೌಂಡ್ರೀಸ್ ಎಲ್ಲ ಒಂದು ಒಳ್ಳೆ ಸ್ಕೋರ್ ಬರುತ್ತೆ ಅಂತ ಅನ್ಕೊಂಡಿರೋ ಟೈಮಲ್ಲಿ ಮತ್ತೆ ವಿಕೆಟ್ಸ್ ಬಿತ್ತು ಪ್ಯಾಪ್ ಡು ಪ್ಲೇಸಿಸ್ದು. ಪಾಟೀದಾರ್ ಬಂದ, ಅನ್ನ ಏನಾದರೂ ಹೊಡಿತಾರೆ ಅಂತ ನೋಡ್ತಿದ್ವಿ. ಸೆಕೆಂಡ್ ಬಾಲ್ಗೆ ಡಕ್ ಆಗ್ಬಿಟ್ಟ. ಅಂದ್ಕೊಂಡಿದ್ವಿ ಲಾಸ್ಟ್ ಟೆಸ್ಟ್ ಮ್ಯಾಚಲ್ಲೂ ಅನ್ನ ಡಕ್ ಆಗಿದ್ದ, ಈ ಮ್ಯಾಚಲ್ಲೂ ಡಕ್ ಆಗಿ ಮತ್ತೆ ವಾಪಸ್ ಹೋಗಿದ್ದಾನೆ ಪೆವಿಲಿಯನ್ಗೆ, ಹೋದ ಅಂತ ಆಡ್ಕೊಂಡು ಹೋದ. ಮತ್ತು ಗ್ಲೇನ್ ಮ್ಯಾಕ್ಸ್ವೆಲ್ ಆದರೂ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಂಡಿರೋ ಟೈಮಲ್ಲಿ ಅವರು ಫಸ್ಟ್ ಬಾಲ್ ಕೀಪರ್ಗೆ ಕೊಟ್ಟು ಔಟ್ ಆದರು. ಪರವಾಗಿಲ್ಲ, ನೆಕ್ಸ್ಟ್ ಮ್ಯಾಚ್ ಆದರೂ ಚೆನ್ನಾಗಿ ಆಡಿ ಗ್ಲೇನ್ ಮ್ಯಾಕ್ಸ್ವೆಲ್, ರಜತ್ ಪಾಟೀದಾರ್. ಸೊ ಮಿಡಿಲ್ ಆರ್ಡರು ಫೇಲ್ ಆಯಿತು. ಓಪನಿಂಗ್ ಏನೋ ಪ್ಯಾಪ್ ಡು ಪ್ಲೇಸಿಸ್ ಒಂದು ಒಳ್ಳೆ ಪವರ್ ಪ್ಲೇಯಲ್ಲಿ ಸ್ಕೋರ್ ತಂದುಕೊಟ್ರು, ಮತ್ತು ಲೋ ಆರ್ಡರು ಚೆನ್ನಾಗಿ ಆಡಿದ್ರು. ಸೊ ಬ್ಯಾಟಿಂಗಲ್ಲಿ ಓಕೆ ಗುರು, ಯಾರೋ ಒಂದು ಲೆವೆಲ್ಗೆ ತೊಗೊಂಡೋಗಿದ್ರು. ಅನುಜ್ ರಾವತ್ ಸಖತ್ತಾಗಿ ಆಡಿದ ಗುರು. ಸೊ ಔಟ್ ಆಫ್ ಸಿಲೆಬಸ್ ಅಂತ ಹೇಳ್ಬೋದು. ಸೊ ಚೆನ್ನಾಗಿತ್ತು. ದಿನೇಶ್ ಕಾರ್ತಿಕ್ ಚೆನ್ನಾಗಿ ಆಡಿದ್ರು, ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. 95 ಬಂತು ಗುರು ಪಾರ್ಟ್ನರ್ಶಿಪ್. ಅವ್ರಿಬ್ರದ್ದು ಏನಾದರೂ 95 ಬಂದಿಲ್ಲ ಅಂದಿದ್ರೆ 120 ಹೊಡಿಯೋಕ್ಕಾಗ್ತಿರ್ಲಿಲ್ಲ. 78ಗೆ 5 ವಿಕೆಟ್ಸ್ ಇತ್ತು. ಸೊ ತುಂಬ ಕಷ್ಟ ಇತ್ತು, ಒಂದು 120 ಹೊಡೆಯೋದು ತುಂಬ ಕಷ್ಟ ಅಂದ್ಕೊಂಡಿರೋ ಟೈಮಲ್ಲಿ ಇಬ್ಬರು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟು 95 ಪಾರ್ಟ್ನರ್ಶಿಪ್ ಕೊಟ್ಟು 173ವರೆಗೂ ತೊಗೊಂಡೋದ್ರು. 6 ವಿಕೆಟ್ಸು. ಲಾಸ್ಟ್ ಬಾಲ್ ರನ್ಔಟ್ ಆಯಿತು ಅನುಜ್ ರಾವತ್ದು. ಸೊ ಹಾಫ್ ಸೆಂಚುರಿ ಮಿಸ್ ಆಯಿತು. ಸೊ ನೆಕ್ಸ್ಟ್ ಮ್ಯಾಚು ಹಾಫ್ ಸೆಂಚುರಿ ಕಂಪ್ಲೀಟ್ ಆಗಲಿ ಅಂತ ನಾನು ಅನ್ಕೊತಿದ್ದೀನಿ. ಸೊ ಸೇವಿಯರ್ಸ್ ನಮಸ್ಕಾರ. ದಿನೇಶ್ ಕಾರ್ತಿಕ್ ಮತ್ತು ಅನುಜ್ ರಾವತ್ ಒಂದು ಒಳ್ಳೆ ಸ್ಕೋರ್ ಕೊಟ್ಟರು ಗುರು. 163 ಒಂದು ಮರ್ಯಾದೆ ಉಳಿಸ್ತು. CSK ಮೇಲೆ ಮ್ಯಾಚ್ ಆಡ್ತಿದ್ದೀವಿ ಅಂತ ಅಂದ್ಕೊಂಡಿದ್ದಕ್ಕೆ ಓಪನಿಂಗ್ ಮ್ಯಾಚು 163 ಈಸ್ ಎನಫ್. ಚೆನ್ನಾಗಿ ಆಡಿದ್ರು. ನಮ್ಮ ಬೌಲರ್ಸ್ ಮೇಲೆ ನಂಬಿಕೆ ಇಟ್ಟು ಎಲ್ಲರೂ ಅಂದ್ಕೊಂಡಿದ್ವಿ. ಸೊ ಬೌಲರ್ಸ್ ಏನು ಮಾಡ್ತಾರೆ, ಚೆನ್ನಾಗಿ ಬೌಲಿಂಗ್ ಮಾಡಿದ್ರೆ ನಾವು ವಿನ್ ಆಗ್ತೀವಿ ಅಂತ ಫುಲ್ ವೆಯ್ಟ್ ಮಾಡ್ತಿದ್ರೆ ಬೌಲರ್ಸ್ ಒಂದು ಒಳ್ಳೆ ಯಾರ್ಕರ್ ಇಲ್ಲ, ಗುಡ್ ಲೆಂತ್ ಇಲ್ಲ, ಏನೂ ಇಲ್ಲ ಗುರು. ಬರೀ ಬೌನ್ಸರ್ ಸಾಕು, ಓಡಿಸ್ಕೊ, ಬೌಂಡ್ರಿ ಹೊಡಿ. ಏನು ಫಾಸ್ಟಾಗಿ ಏನು ಆಡ್ತಿರ್ಲಿಲ್ಲ. ಸುಮ್ಮನೆ ಇವರು ಬಾಲ್ ಅಷ್ಟೊಂದು ಫಾಸ್ಟಾಗಿ ಬರ್ತಿದ್ರು, ಸುಮ್ಮನೆ ಟಚ್ ಮಾಡ್ತಿದ್ರೆ ಬೌಂಡ್ರೀಸ್ ಹೋಗ್ತಿತ್ತು. ಆ ಥರ ಇತ್ತು, ಏನು ಮಾಡೋಕ್ಕಾಗಲ್ಲ. ಮೊಹಮ್ಮದ್ ಸಿರಾಜ್ ಭಯ್ಯ, ನಿಮ್ಗೆ ಏನಾಗಿದೆ, ಮತ್ತೆ ಹಳೆ ಫಾರ್ಮ್ಗೆ ಏನಾದರೂ ಬಂದ್ಬಿಟ್ಟಿದ್ದೀರಾ? ಸೊ ಮತ್ತು ಅಲ್ಜಾರಿ ಜೋಸೆಫನ್ನ ನಿಮ್ಮ ಬಗ್ಗೆ ಏನೂ ಹೇಳೋದಿಲ್ಲ. ಸೊ ಎಲ್ಲ ಬೌಲರ್ಸ್ ಎಲ್ಲ ಫ್ಲಾಪು.
ಸೊ ಒಂದು ಕೆಮ್ರನ್ ಗ್ರೀನ್ ಒಂದು 2 ವಿಕೆಟ್ ತೆಗೆದ್ರು, ಮತ್ತು ಯಶ್ ದಯಲ್ಲು, ಸೊ ಮಯಾಂಕ್ ಡಗರು ಇವರೆಲ್ಲ ಫೀಲ್ಡಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರು. RCB ಸೊ ನೆಕ್ಸ್ಟ್ ಮ್ಯಾಚ್ ಆದರೂ ಈ ಥರ ಪರ್ಫಾರ್ಮ್ ಕೊಡ್ತೀರಾ, ಒಂದು ಇದಕ್ಕಿಂತ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿ ಮ್ಯಾಚ್ ವಿನ್ ಆಗ್ತೀರಾ ಅಂತ ಅನ್ಕೊತಿದ್ದೀವಿ. ಸೊ ನೆಕ್ಸ್ಟ್ ಮ್ಯಾಚು ಕಿಂಗ್ಸ್ 11 ಪಂಜಾಬ್ ಮೇಲೆ ಚೆನ್ನಾಗಾಡಿ ಆ ಮ್ಯಾಚು. ಸೊ ಈ ಥರ ಒಂದು ದರಿದ್ರ ಬೌಲಿಂಗ್ ಮಾಡಬೇಡಿ ಗುರು. ಒಂದು ಸರಿಯಾಗಿ ಒಂದು ಯಾರ್ಕರ್ ಮಾಡೋಕ್ಕೆ ಬರಲ್ಲ, ಒಂದು ಗುಡ್ ಲೆಂತ್ ಬೌಲಿಂಗ್ ಮಾಡೋಕ್ಕೆ ಬರಲ್ಲ ಅಂದರೆ ಸುಮ್ಮನೆ 150ರಲ್ಲಿ ಹಾಕಿ ಏನು ಪ್ರಯೋಜನ ಹೇಳಿ. ಅಲ್ಜಾರಿ ಜೋಸೆಫ್ ನೆಕ್ಸ್ಟ್ ಮ್ಯಾಚ್ ಆದರೂ ಚೆನ್ನಾಗಿ ಆಡು. ಸೊ RCB ಗೊತ್ತಿದೆಯಲ್ಲ, ಸೊ ನಾವು ಏನಾಗಿದ್ರು ಇದೆಲ್ಲ ಕಾಮನ್ ನಮಗೆ, ಸೋಲೋದು ಗೆಲ್ಲೋದೆಲ್ಲ. ಸೊ ಗೆಲ್ಲೋದಕ್ಕಿಂತ ಸೋಲೋದು ನಮಗೆ ಫುಲ್ಲು ಅಭ್ಯಾಸ ಆಗ್ಬಿಟ್ಟಿದೆ. RCB ಫ್ಯಾನ್ಸ್ ಆಗಿರೋದು ತುಂಬ ಅಷ್ಟೊಂದು ಈಸಿ ಅಲ್ಲ ಗುರು ಸಪೋರ್ಟ್ ಮಾಡೋದು RCBಗೆ. ಸೊ RCB ಫ್ಯಾನ್ಸ್ ಸೊ ಯಾರ್ಯಾರು ಇದ್ದೀರಾ ಎಲ್ಲರೂ ಕಮೆಂಟ್ ಮಾಡಿ. ಸೊ ಯಾವ ಥರ ಅನಿಸ್ತು ಮ್ಯಾಚು, ನಿಮಗೆ ಏನೇನು ಚೇಂಜಸ್ ಮಾಡಬೇಕು ಸೊ ನೆಕ್ಸ್ಟ್ ಮ್ಯಾಚ್ RCBಗೆ. ಸೊ ಬೌಲಿಂಗ್ ಯಾರನ್ನ ತೆಗಿಬೇಕು, ಯಾರನ್ನ ಹಾಕ್ಕೋಬೇಕು ಬೌಲಿಂಗಲ್ಲಿ ನೋಡಿ ಹೇಳಿ, ಕಮೆಂಟ್ ಮಾಡಿ. ಮತ್ತು ನೋಡೋಣ ಬ್ರೋ, ಇನ್ನೂ 13 ಮ್ಯಾಚ್ ಇದೆ. ಸೊ ನಾವು ಕಮ್ಬ್ಯಾಕ್ ಮಾಡ್ತೀವಿ ಒಳ್ಳೆಯದಾಗಿ. ಸೊ ಈ ಸತಿ ಕಪ್ ಹೊಡಿತೀವಿ. RCB ಫ್ಯಾನ್ಸ್ ಸೊ ಲಾಯಲ್ ಆಗಿರ್ತೀವಿ ಫಾರ್ ಎವರ್. ಸೋತ್ರೂ ಗೆದ್ರೂ ನೋಡೋ ಕುದುರೆ ಕಡೆ ಹೋಗೋದಿಲ್ಲ ಯಾವತ್ತೂ. ಸೊ ಯಾವತ್ತಿದ್ರೂ RCBಗೆ ಸಪೋರ್ಟ್ ಮಾಡೋದು. ಸೊ ನೆಕ್ಸ್ಟ್ ಮ್ಯಾಚಿಂದ ಚೆನ್ನಾಗಿ ಆಡಲಿ, ಬ್ಯಾಕ್ ಟು ಬ್ಯಾಕ್ ವಿನ್ ಆಗಲಿ, ಸೊ ಕಪ್ ಹೊಡಿಲಿ ಅಂತ ನಾನು ಅನ್ಕೊತಿದ್ದೀನಿ. ನೆಕ್ಸ್ಟ್ ಮ್ಯಾಚ್ಗೆ ವೆಯ್ಟ್ ಮಾಡ್ತಿದ್ದೀವಿ. ಯಾರ್ಯಾರು ಕೊನೆವರೆಗೂ ವೀಡಿಯೋ ನೋಡ್ತಿದ್ರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವೀಡಿಯೋ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ನಿಮ್ಮ ಸಪೋರ್ಟು ತುಂಬ ಅಗತ್ಯ ಇದೆ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ, ನೋಡೋಣ. RCBಗೆ ವೆಯ್ಟ್ ಮಾಡ್ತಿದ್ದೀವಿ. ಜೈ RCB.